ಲೀನ್ ಇನ್ ಅಂತ ಒಂದು ಪುಸ್ತಕ ಇದೆ, ಫೇಸ್ಬುಕ್ ನ COO ಆದಂತವ್ರು ಬರ್ದಿರೋಂಥದ್ದು. ಅದ್ರಲ್ಲಿ ದಟ್ ಇಸ್ ವಾಟ್ ಶಿ ಸೇಸ್ ಅಂಡ್ ಟಾಕ್ಸ್ ಅಬೌಟ್ ಇಟ್ ಆಲ್ಸೋ. ವಿಮೆನ್ ಇನ್ ಲೀಡರ್ಶಿಪ್ ರೋಲ್, ಆ ಪ್ರೈಮ್ ಟೈಮ್ ಅಲ್ಲಿ ಪಾಪ ವಿಮೆನ್ ಹ್ಯಾವ್ ಸೋ ಮೆನಿ ಚಾಲೆಂಜಸ್, ಚೈಲ್ಡ್ ಬೇರಿಂಗ್, ಚೈಲ್ಡ್ ರೇಸಿಂಗ್, ಫ್ಯಾಮಿಲಿ, other things, everything. So one level alli there is always that inequality ide, challenges are more. ಆ ಟೈಮ್ ಅಲ್ಲಿ ಮೇಲ್ ಹೋಗೇ ಬಿಡ್ತಾರೆ ಮೇಲ್ counterparts, but ಹಾಗಂತ she did it. So many women, wonderful women have done it. ಸೊ ಇಂದ್ರಾ ನೂಯಿ ಅವರು ತುಂಬಾ ಚೆನ್ನಾಗಿ ಒಂದ್ ಕಡೆ ಹೇಳ್ತಾರೆ, ಅವ್ರಿಗೂ ಈ ತರ ತುಂಬಾ ಚಾಲೆಂಜಸ್ ಎಲ್ಲ ಬಂತು ಹಾಗೆ. ಬಟ್ ಡ್ರಾಯಿಂಗ್ ದ ಬೌಂಡ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲೋ ಒಂದ್ ಕಡೆ ಯು ಡ್ರಾ ದ ಬೌಂಡ್ರಿ ಅಂಡ್ ಡೂ ವಾಟ್ ಇಟ್ ಟೇಕ್ಸ್ ಫಾರ್ ದಟ್ ಜಾಬ್. Nobody is going to give you any position because you are a man or a woman if you are good at it. ಅದಕ್ಕೆ ಕೊಡೋದು ಅಂತ. So make yourself capable of doing a certain thing where you become indispensable. So irrespective of gender anta, that's what she says. Ma'am, mattondu observation, correct me if I'm wrong, as much as we have empathy compared to men ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳೋಣ, we are also equally tough. ಅಂದ್ರೆ ಹೆಣ್ಮಕ್ಳು ಎಸ್ಪೆಷಲಿ ಲೀಡರ್ಶಿಪ್ ಪೊಸಿಷನ್ ಗೆ ಹೋದಾಗ ಆಕ್ಚುಲಿ ಗಂಡಸರಿಗಿಂತ ಜಾಸ್ತಿ ಟಫ್ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ನೀವು ಹೇಳಿದ್ರಲ್ಲ, ಹ್ಯಾವ್ ಟು ವರ್ಕ್ ಡಬ್ಲಿ ಅಂಡ್ ಪ್ರೂವ್ ಮಾಡಬೇಕು ಅನ್ನೋದಿರತ್ತಲ್ಲ, ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು ಅಂತಿರತ್ತಲ್ಲ, ಜಾಸ್ತಿ ಟಫ್ ಆಗ್ಬಿಡ್ತೀವಿ ಇಸ್ ವಾಟ್ ಐ ಬಿಲೀವ್. ಅಬ್ಸಲ್ಯೂಟ್ಲಿ. ಸೊ ರೀಸನ್ಸ್ ಗೆ ಸ್ಕೋಪೇ ಇಲ್ಲ. ಅಂದ್ರೆ ನನ್ನ ಸ್ಟಾಫ್ ಹತ್ರ ತುಂಬಾ ಸಲ ಹಾಗಾಗಿದೆ, ನನ್ಗೆ ರೀಸನ್ಸ್ ಕೊಡ್ಲಿಕ್ಕೆ ಅಂದ್ರೆ ಟೈಮ್ ಇರ್ಲಿಲ್ಲ, ಅಥವಾ ಲ್ಯಾಂಗ್ವೇಜ್ ಸರಿಯಾಗಿ ಬರಲ್ಲ, ಅಥವಾ ಡ್ರಾಫ್ಟ್ ಮಾಡ್ಲಿಕ್ಕೆ ಏನೋ ತೊಂದ್ರೆ, ಇನ್ನೇನು ನಾನ್ ಮಾಡಿಲ್ವಾ. ಈಗ ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ, ಇಂಗ್ಲಿಷ್ ಲೆಟರ್ ಬರೀತಿದೀನಿ, 5 can do you can do. ರಾತ್ರಿ 8 ಗಂಟೆ ತನಕ ನಾನ್ ಕೂತಿದ್ದೀನಿ ಅಂದ್ರೆ ನಿಮ್ಗೆ ಏನ್ ತೊಂದ್ರೆ, ನೀವು ಕೂತ್ಕೋಬಹುದು. ನಾನು 300 ಪೇಜಿನ ಫೈಲ್ ಒಂದಿಂದಲ್ಲಿ ಓದಿದೀನಿ ಅಂದ್ರೆ ನೀವು ಓದ್ಬೋದು, ಅದನ್ನ ಮಾಡಿ. ಸೊ this ruthlessness also comes because I think we work so much and multitasking in general ಮಾಡ್ತಾನೆ ಇರ್ತೀವಿ ಅಂತ. But at the same time I feel ಅಂದ್ರೆ as a whole, women leaders are so important. I feel that they bring in a whole different perspective. So somewhere I was reading recently that make yourself a place on that table, not because you deserve it, because the world deserves it. Andre ನೀವ್ ತರುವಂತ ಒಂದು perspective on a leadership table is so much better for the world that you see the larger good more than just as a gender element anta. Okay. And ಎಸ್ ಜೈಶಂಕರ್ ಅವ್ರನ್ನ ಒಂದು ಇದರಲ್ಲಿ ಕೇಳ್ತಾರೆ, ಪ್ರೆಸ್ ಮೀಟಲ್ಲಿ ಕೇಳ್ತಾರೆ, ನಿಮ್ಮ ಪ್ರಕಾರ ಬೆಸ್ಟ್ ಡಿಪ್ಲೊಮ್ಯಾಟ್ ಯಾರು ಅಂತ. ಆ್ಯಂಡ್ ಅವ್ರು ಹೇಳ್ತಾರೆ ಹನುಮಂತ ಮತ್ತೆ ಶ್ರೀಕೃಷ್ಣ ಅಂತ. ಸೊ ಡಿಪ್ಲೊಮ್ಯಾಟ್ಸ್ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಅಂತ ತಗೊಂಡಾಗ ನಮ್ಮ ಪುರಾಣಗಳಲ್ಲಿ ಎಲ್ಲದಕ್ಕೂ ದರ್ ಇಸ್ ಅನ್ ಎಕ್ಸಾಂಪಲ್, ಪ್ರತಿಯೊಂದು ರೋಲ್ಗೂ. ಆ್ಯಂಡ್ ಆರ್ಗನೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ನಮಗೆ ರಾಮರಾಜ್ಯ ಇದೆ ಟು ಲುಕ್ ಅಪ್ ಟು, ಆ್ಯಂಡ್ ವಿದುರ ನೀತಿ ಇವತ್ತಿಗೂ ಇಟ್ ಹೋಲ್ಡ್ಸ್ ಸೋ ಗುಡ್. ಆ್ಯಂಡ್ ಚಂದ್ರಗುಪ್ತ ಮೌರ್ಯನ ಯಶಸ್ಸಿನ ಹಿಂದೆ ಇದ್ದಂಥ ಚಾಣಕ್ಯ ಇರಬಹುದು, ಛತ್ರಪತಿ ಶಿವಾಜಿಯವರ ಆಸ್ಥಾನದಲ್ಲಿ 8 ಮಂತ್ರಿಗಳು ಅಷ್ಟಪ್ರಧಾನ ಅಂತ, ಇವತ್ತಿಗೂ ಇಟ್ ಇಸ್ ಲೈಕ್ ಸಮಥಿಂಗ್ ಟು ಲುಕ್ ಅಪ್ ಟು, ಫಾಲೋ ಮಾಡೋದಕ್ಕೆ. ಆ್ಯಂಡ್ 18ನೇ ಶತಮಾನದಲ್ಲಿ ರಾಜಮಾತಾ ಅಹಲ್ಯಬಾಯಿ ಹೋಳ್ಕರ್ ಅವರು, ರೂಲಿಂಗ್ ಕ್ವೀನ್ ಆಫ್ ಇಂಡೋರ್ ಏನಾಗಿದ್ರು, ದ ವೇ ಶಿ ಹ್ಯಾಂಡಲ್ಡ್ ಅಡ್ಮಿನಿಸ್ಟ್ರೇಷನ್, ನಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಟು ಲುಕ್ ಅಪ್ ಟು. ಸೊ ನೀವು ಒಂದು ಪೌರಾಣಿಕ ಅಥವಾ ಒಂದು ಹಿಸ್ಟಾರಿಕ್ ಫಿಗರ್ನ ಇನ್ಸ್ಪಿರೇಷನ್ ಹೇಳೋದಿದ್ರೆ ಅಂಡ್ ಪ್ರೆಸೆಂಟ್ ಡೇ ಆಫೀಸರ್ನ ಇನ್ಸ್ಪಿರೇಷನ್ ಹೇಳೋದಿದ್ರೆ, whom you look up to, sir? I think ಶ್ರೀಕೃಷ್ಣನೇ must be the greatest ಅಂತಾರೆ ಡಿಪ್ಲೊಮ್ಯಾಟ್, or for that matter, I mean by saying giving any word to it, we are probably restricting our the qualities ಅನ್ಸುತ್ತೆ. ಬಟ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಲ್ಲಿ ಆಕ್ಚುಲಿ ನೀವು ಕೇಳ್ತಾ ನಾನು ಒಂದು ವಿಚಾರ ನನಗೆ ಆಕ್ಚುಲಿ ನೆನಪಿಗೆ ಬಂತು. ಅಂಡ್ ವೆನ್ ಯು ಆಸ್ಕ್ ಮೀ, ಪ್ರಾಬ್ಲಿ ದಟ್ ಆನ್ಸರ್ಸ್ ಆರ್ ಇಂಟರ್ ರಿಲೇಟೆಡ್. ರಿಯಲ್ ವರ್ಲ್ಡ್ ಪರ್ಸನ್ ಆಕ್ಚುಲಿ ಇದರಲ್ಲಿ ನಮ್ಮ ತಂದೆನೆ. ಅಂಡ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಈಸ್ ಮೈ ಫಾದರ್, ಬಟ್ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಅವ್ರನ್ನ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ನಾನು ಅಬ್ಜೆಕ್ಟಿವ್ಲಿ ಅಬ್ಸರ್ವ್ ಮಾಡಿ ಹೇಳ್ತಾ ಇರೋದು. ಒಂದು ನಾನು ಈ ಸಿವಿಲ್ ಸರ್ವಿಸ್ 13 ವರ್ಷ ಮುಂಚೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಂಟರ್ವ್ಯೂ ಹೋಗ್ತಾ ಇದ್ದೆ. ಇಂಟರ್ವ್ಯೂ ಹೋಗಕ್ಕಿಂತ ಮುಂಚೆ ಈ ಮಾಕ್ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲ. ಸೊ ಒಂದ್ ಯಾವ್ದೋ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಹೋಗಿ ಕುತ್ಕೊಂಡಾಗ ಹಿಂಗೆ ಅವ್ರು ಕೇಳಿದ್ರು, ವೈ ಡು ಯು ವಾಂಟ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್ ಅಂತ ಎಲ್ಲ.
So as one of the answers I mentioned that to bring about change in the society anta mention marde among other things. So one of the officers sitting there, he said, no, you cannot bring about change. I don't know what misconceptions you have about this whole thing. Anta nanagandru. So I actually stepped out of that interview hall quite disappointed. That because he was probably, I think, a retired bureaucrat. I can't remember who it was. But he probably had a little bit of slightly demoralizing effect on me. Saying that you cannot do anything, the system is like this. Anta. Maybe he was also trying to test me. But I came out of it and I came a little slightly disturbed. So that is when now ತಂದೆ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿಬಿಟ್ಟು ಸಿ ಈ ಥರ ಹೇಳಿದ್ರು, how is it that you have been successful in what you have done, or why is it some officers feel that they have not been successful, or for that matter they're not able to bring about change. Anta. So he said something very, astounding. Even to this day, ನನಗೆ ಅದು ತಲೆಯಲ್ಲಿದೆ. He said first thing is that to bring about change, any officers needs two important qualities. Anta. First and foremost is integrity. Everybody should believe that you are capable of doing it. Everybody should have trust in you, faith in you, that you're an honest officer, and given the responsibility, you will do it. That takes a lot of time to build that reputation. Second thing that he mentioned, this is where all the dimensions that you said just now comes into picture. He said to bring about change is not an individual's responsibility alone. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ನಿಮ್ದು ಇರ್ಬೋದು, ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೋದು, ಕರೆಕ್ಟ್, ಬಟ್ ದ ಚೇಂಜ್ ಇಸ್ ವಾಟ್ ಸೊಸೈಟಿ ರಿಕ್ವೈರ್ಸ್, ರೈಟ್? ಸೊ ಈ ಚೇಂಜ್ ನೀವು ತರಬೇಕು ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯುವರ್ ಜಾಬ್ ಇಸ್ ಟು ಐಡೆಂಟಿಫೈ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಸೊಸೈಟಿ ಫಾರ್ ದಟ್. ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರ್ಬೋದು, ಒಬ್ರು MLA ಇರ್ಬೋದು, ಒಬ್ರು MP ಇರ್ಬೋದು, ಅಥವಾ ಸಮ್ ಇಂಟ್ರೆಸ್ಟೆಡ್ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಇಂಡಿವಿಜುವಲ್ ಗ್ರೂಪ್ಸ್ ಇರ್ಬೋದು, ಅಥವಾ ಇಂಡಿವಿಜುವಲ್ ಇರ್ಬೋದು. ಈಗ MLA ಒಂದು ಪಾರ್ಟಿಯಿಂದ ಇರ್ಬೋದು, MP ಒಂದು ಪಾರ್ಟಿಯಿಂದ ಇರ್ಬೋದು, ಆರ್ಗನೈಸೇಷನ್ ಕುಡ್ ಬಿ ಟೋಟಲಿ ಡಿಫರೆಂಟ್ಲಿ ಓರಿಯೆಂಟೆಡ್. ಬಟ್ ಇಫ್ ಯು ವಾಂಟ್ ಟು ಬ್ರಿಂಗ್ ಅಬೌಟ್ ದಟ್ ಚೇಂಜ್ ಅಂಡ್ ಡೂ ದಟ್ ವರ್ಕ್, ಯು ನೀಡ್ all of these people to come in to work. So your idea is you have to go to the public representative, whether it's MLA or MP, sit down with them, explain to them what is the idea, why you want to do it, how it benefits people, how it benefits them. Then you have to go to the second person, then you have to go to the third person, then you have to go to the organization. You have to show everybody the need for change. Because otherwise lot of people are status quoist. ಹೆಂಗ್ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ. ಬಟ್ ಇಫ್ ಯು ವಾಂಟ್ ಟು ಬ್ರಿಂಗ್ ಅಬೌಟ್ ದಟ್ ಚೇಂಜ್, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೂ ದ ಮೇಕಿಂಗ್ ದಮ್ ರಿಯಲೈಸ್ ದ ನೀಡ್ ಫಾರ್ ಚೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹಿ ಸೆಡ್ ಮೋಸ್ಟ್ ಪೀಪಲ್ ಮೇ ಆರ್ ಮೇ ನಾಟ್ ಬಿ ಇನ್ ಅ ಪೊಸಿಷನ್ ಟು ಡೂ ದಿಸ್. ಮಾಡ್ತಾ ಇರೋ ಐಡಿಯಾ ಕರೆಕ್ಟ್ ಇರ್ಬೋದು ಹೊರತು, ಬಟ್ ಅದ್ ಮಾಡೋ ಎಕ್ಸಿಕ್ಯೂಷನ್ ಇಸ್ ವೆರಿ ವೆರಿ ಡಿಫರೆಂಟ್. ಸೊ ಟು ಬ್ರಿಂಗ್ ಅಬೌಟ್ ಚೇಂಜ್ ಯು ನೀಡ್ ಟು ಕ್ರಿಯೇಟ್ ದಟ್ ನೀಡ್ ಟು ಬ್ರಿಂಗ್ ಅಬೌಟ್ ದಟ್ ಚೇಂಜ್. ಅಲ್ಲಿ ನಿಮ್ದು ಡಿಪ್ಲೊಮಸಿ ಆಗಲಿ, ನಿಮ್ದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಆಗಲಿ, ನಿಮ್ದು ನಾಲೆಡ್ಜ್ ಆಗಲಿ, ಬೇಸ್ಡ್ ಆನ್ ಈಚ್ ಸ್ಟೇಕ್ ಹೋಲ್ಡರ್ ಯು ವಿಲ್ ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್. ಸೊ ಇಫ್ ಯು ಹ್ಯಾವ್ ದೀಸ್ ಟು important aspects, then you would be a successful bureaucrat. So I thought it was a very fantastic thought, and I don't think anybody explained this whole thing to me better than he did. And also ಕೆಲವೊಂದು ವಿಷಯಗಳು ಯಾವ ಸಮಯದಲ್ಲಿ ನಾವು ಕೇಳ್ತೀವಿ ಅನ್ನೋದು ಸೋ ಇಂಪಾರ್ಟೆಂಟ್ ಅಲ್ವಾ ಸರ್? ಯಾವತ್ತೋ ಒಂದಿನ ಕ್ಯಾಶುಯಲ್ ಡಿಸ್ಕಷನ್ ಅಲ್ಲಿ ನೀವು ಇದನ್ನ ಅವ್ರು ಕೇಳಿ ಅವ್ರು ಹೇಳಿದ್ರೆ ಬಹುಶಃ ಈ ಇಂಪ್ಯಾಕ್ಟ್ ಇರ್ತಿರ್ಲಿಲ್ವೇನೋ. ನೀವು ನಿಮ್ಮ ಡಿಸಪಾಯಿಂಟ್ ನ ನಂತರ ಕೇಳಿ ಅವರು ಅದಕ್ಕೆ ಬಹಳ ಸೂಕ್ತವಾದ ಉತ್ತರ ಕೊಟ್ಟು ನಿಮಗೆ ಇನ್ನೂ ಮೋಟಿವೇಶನ್ ಜಾಸ್ತಿನೇ ಆಯ್ತು ಅದರಿಂದ. ಎಸ್, ಐ ಕ್ಯಾನ್ ಬ್ರಿಂಗ್ ಇನ್ ಸಮ್ ಚೇಂಜ್ ಅಂತ. Which itself is amazing. This is very true. Maybe ಬೇರೆ ಟೈಮ್ ನಲ್ಲಿ ಕೇಳಿದಾಗ ಥಿಯರಿಟಿಕಲ್ ಅನ್ಸಿರ್ಬಹುದೇನೋ, ಬಟ್ ಆ ಮೊಮೆಂಟ್ ಅಲ್ಲಿ ಅನ್ಸಿದಾಗ ಇದು ನಿಜ ಅಂತ ಅನ್ಸುತ್ತೆ. ಬಟ್ ಟು ದಿಸ್ ಡೇ ವೆನ್ ಐ ಹ್ಯಾವ್ ಟು ಡೂ ಸಮಥಿಂಗ್, ಸಮ್ ವರ್ಕ್, ಐ ರಿಮೆಂಬರ್ ದೀಸ್ ಟೂ ಥಿಂಗ್ಸ್ very clearly. So then the first thing I do, I think, okay, who are all the people involved? It could be my boss also, it could be my subordinate also, it could be my staff also, it could be an entire ecosystem as well. So it's important for me to individually identify ಮಾಡಿ, I have to go spend some time with them, explain to them, take them into confidence that we will do this anta. And when you do this, it is invariably, I would say 9 out of 10 times whatever I have wanted to do, I have been able to do it. So nice. Ma'am, whom do you look up to? ಒಂದು ಪೌರಾಣಿಕ ಅಥವಾ ಹಿಸ್ಟಾರಿಕಲ್ ಫಿಗರ್ ಅಂಡ್ ಒಂದು ಪ್ರೆಸೆಂಟ್ ಡೇ. ಪೌರಾಣಿಕ ಕ್ಯಾರೆಕ್ಟರ್ಸ್ ಅಲ್ಲಿ ನನಗೆ ಲಕ್ಷ್ಮಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾವ್, ಓಕೆ. ಸರ್ವೆಂಟ್. ವೈ? ಬಿಕಾಸ್ he stood by ರಾಮರಾಜ್ಯ, ರಾಮನ್ ಜೊತೆಲಿ ರಾಮರಾಜ್ಯ ಆಗ್ಲಿ ಅಥವಾ ಒಂದು ರೈಟಿಯಸ್ ಕಾಸ್ ಆಗ್ಲಿ
ಏನು ಕ್ವೆಶ್ಚನ್ ಕೇಳದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಆಗಿ ನಿಂತ. ಯಾವುದೇ ಒಂದು ಸಲಕ್ಕೂ ತನಗೆ ಆ ರೆಪ್ಯುಟೇಷನ್ ಬೇಕು, ಆ ಪಾಪ್ಯುಲಾರಿಟಿ ಬೇಕು ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ದಟ್ ಈಸ್ ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ ಒಂದು ಮೇಜರ್ ಫೌಂಡೇಶನ್ ಇಸ್ ದಟ್ ಯು ಶುಡ್ ನಾಟ್ ಬಿ ಪಾಪ್ಯುಲಿಸ್ಟ್ ಕೈಂಡ್ ಆಫ್ somebody who is craving for popularity, because that is not your role. ಎಲ್ಲ ಯಾವುದೇ ಸಂದರ್ಭದಲ್ಲಿ ಏನೇ ಕೆಲಸ ರಾಮ ಹೇಳಿದ್ರು ಮಾಡ್ಲಿಕ್ಕೆ ನಿಂತಿದ್ದ ಲಕ್ಷ್ಮಣ. ಸೊ ದ್ಯಾಟ್ ವೇ ಐ ಫೀಲ್ ಲಕ್ಷ್ಮಣ ಒನ್ ಆಫ್ ದ ಮೋಸ್ಟ್ true bureaucratic representation of ನಮ್ಮ ಇದು ಅಂತ ನನ್ಗೆ ಅನ್ಸುತ್ತೆ, ನಮ್ಮ ಪೌರಾಣಿಕ. ಈ ಆಂಗಲ್ ನಾವು ಯೋಚನೆ ಮಾಡಿರ್ಲಿಲ್ಲ. ವೆರಿ ಅಂಡ್ ಅವ್ರಿಗೆ ಏನಂತಂದ್ರೆ ಒಂದು ರೈಟಿಯಸ್ ಪರ್ಸನ್ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ರಾಮ, ಈಗ ನಾ ಏನ್ ಹೇಳಿದ್ನಲ್ಲ, ಈಗ ಇಂಟೆಗ್ರಿಟಿ ಒಂದು ಇರಬೇಕು ಅಂತ. ಸೊ ಎವ್ರಿಬಡಿ ಹ್ಯಾಸ್ ಟು ಬಿಲೀವ್ ಇನ್ ಯು. ಸೊ ಲಕ್ಷ್ಮಣನ್ಗೆ ಅದು ರಾಮನ್ ಬಗ್ಗೆ ಇತ್ತು. ಸೊ ಅದಕ್ಕೆ ಅವ್ರ ಜೊತೆಗೆ ನಿಂತ್ಕೊಂಡು ಯಾವುದೇ ಕಾರಣಕ್ಕಾಗ್ಲಿ ತಾವು ಒಂದ್ ಸ್ಟೆಪ್ ಮೇಲೆ ಹೋಗ್ಬೇಕಾಗ್ಲಿ ಅಥವಾ ತಮಗ್ ಬೇಕಾಗಿರೋ ಪಾಪ್ಯುಲಾರಿಟಿ ಅಲ್ಲಿ ಅಂತ ಯೋಚನೆ ಮಾಡ್ಲಿಲ್ಲ. ಅಂಡ್ ಒನ್ಸ್ ಹಿ ಬಿಲೀವ್ಡ್ ಇಟ್ ವಾಸ್ ಟು ಬಿ ಡನ್, ಹಿ ವುಡ್ ಡು ಇಟ್. ಅಂಡ್ ನೀವ್ ಆಗ್ಲೇ ಟ್ರಾನ್ಸ್ಫರ್ ಬಗ್ಗೆ ಟಚ್ ಮಾಡಿದ್ರಿ. ಊರ್ಮಿಳೆನ ಬಿಟ್ಬಿಟ್ಟು ರಾಮನ್ ಜೊತೆ ಎದ್ಕೊಂಡ್ ಬಂದ ಒಂದು ರೈಟಿಯಸ್ ಕಾಸ್ಗೆ ಹೋಗ್ಬೇಕು, ಅಲ್ಲಿ ರಾವಣನ ಸಂಹಾರ ಆಗ್ಬೇಕು ಅಂದ್ರೆ ಎದ್ಕೊಂಡ್ ಹೊರಟ. ಹಿ ಡಿಡ್ ನಾಟ್ ಥಿಂಕ್ ಅಬೌಟ್ other things. So he is the most righteous representation of bureaucracy anta ನನಗನ್ಸುತ್ತೆ. So nice. ಪೌರಾಣಿಕತೆ. And on a lighter note, ಇದಕ್ಕಿಂತ ಕಷ್ಟ ಟ್ರಾನ್ಸ್ಫರ್ ಅಂತೂ ಯಾರಿಗೂ ಆಗಲ್ಲ ಅನ್ಸುತ್ತೆ. ಕರೆಕ್ಟ್. ಸೊ ಇನ್ನು ರಿಯಲ್ ಲೈಫ್ ಅಲ್ಲಿ ನಾನು ಆಸ್ ಎ ರೋಲ್ ಮಾಡೆಲ್, ನಾನು UPSC ಪ್ರಿಪರೇಷನ್ ಆಗುವಾಗಿಂದ ಅಂತ ಅನ್ಕೊಂಡಿದ್ದು ನಮ್ಮ ಎಕ್ಸ್ ಫಾರಿನ್ ಸೆಕ್ರೆಟರಿ ನಿರುಪಮಾ ರಾವ್ ಅವ್ರನ್ನ. ಸೊ ನಾನ್ UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಅವರು ಫಾರಿನ್ ಸೆಕ್ರೆಟರಿ ಆದ್ರು, ಇಂಡಿಯಾ ಫಾರಿನ್ ಸೆಕ್ರೆಟರಿ. ಅಂಡ್ our clarity, the way she carried herself, the way she led the foreign policy of this country avaga, so that has made a huge impact on me. Adalde prati superior officer, the ones whom I have worked under, have done tremendous impression on me. Nange I have learnt so much about administration and life from each one of them. ಓಕೆ. ಅಂಡ್ ಮ್ಯಾಮ್, ಇವಾಗಂತೂ ಸರ್ ನೀವು ಅಷ್ಟೇ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಿಕಾಸ್ ನಮಗೆ ಜನರಲಿ ಗೊತ್ತಿರೋವಂಥದ್ದು ಏನಂದ್ರೆ, ಒಬ್ಬ ಸಿವಿಲ್ ಸರ್ವೆಂಟ್ಗೆ ಪೇ ಅಷ್ಟೊಂದು ಹೈ ಇಲ್ಲದೆ ಇದ್ರು ಸಾಕಷ್ಟು ಸವಲತ್ತುಗಳು ಸರ್ಕಾರದಿಂದ ಸಿಗತ್ತೆ ಅಂತ. ಅಂದರೆ ಒಂದು ಮನೆ ಇರಬಹುದು, ಎಲೆಕ್ಟ್ರಿಸಿಟಿ ಇರಬಹುದು, ವಾಟರ್ ಇರಬಹುದು, ಓಡಾಡೋದಕ್ಕೆ ಗಾಡಿ ಇರಬಹುದು, ಅಥವಾ ನೀವು ಒಂದು ಡೊಮೆಸ್ಟಿಕ್ ಹೆಲ್ಪ್ ತಗೊಳ್ತೀರಾ ಅಂದರೆ ಆ ಕಾಸ್ಟ್ನ ಕವರ್ ಮಾಡೋದಿರ್ಬೋದು, ಇಲ್ಲ ನೀವು ಪ್ರಪಂಚದ ಯಾವುದೇ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಓದ್ತೀರಾ ಅಂದರೂ ಅದನ್ನು ಸರ್ಕಾರ ಸ್ಪಾನ್ಸರ್ ಮಾಡೋದಿರಬಹುದು. ಇವೆಲ್ಲವೂ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇಸ್ ಇಟ್ ರೈಟ್? ಎಸ್, ಇಟ್ ಈಸ್ ಲಾರ್ಜ್ಲಿ ಟ್ರೂ. ಈಗ ಗವರ್ಮೆಂಟ್ ಒಂದು ಬ್ಯೂರೋಕ್ರಾಟಿಗೆ ಸಮ್ ಫೆಸಿಲಿಟೀಸ್ ಡೆಫಿನೆಟ್ಲಿ ಕೊಡ್ತಾರೆ. ಬಟ್ ಇದಕ್ಕೆ ಕಾರಣಗಳು ಸಹ ಇದೆ. ಈಗ ಫಾರ್ ಎಕ್ಸಾಂಪಲ್, ಒಬ್ರು ಯಾರೋ ಆಫೀಸರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ನಾಳೆ ಟ್ರಾನ್ಸ್ಫರ್ ಆಗಿ ಯಾವ್ದೋ ಒಂದು ಜಿಲ್ಲೆ ಹಾಕ್ತಾರೆ, ಯಾದಗಿರಿ ಜಿಲ್ಲೆ. ಅವರು ಹೋಗಿದ್ದ ಮೊದಲನೇ ದಿನದಿಂದ ಅವರು ಕೆಲಸ ಶುರು ಮಾಡಬೇಕಾಗತ್ತೆ. ಹಿ ಈಸ್ ಎಕ್ಸ್ಪೆಕ್ಟೆಡ್ ಟು ವರ್ಕ್ ಅಂಡ್ ಡೆಲಿವರ್ ಫ್ರಮ್ ಡೇ 1. the challenges are not different because ಅವ್ರದ್ದು ಫಸ್ಟ್ ಡೇ ಇವತ್ತು ಬೇಡ, ಇವತ್ತೇನು ಬೇಡ, ಒಂದು ವಾರ ಕೊಡೋಣ ಸೆಟಲ್ ಆಗ್ಲಿ ಅಂತ ಯಾರು ಯೋಚನೆ ಮಾಡಲ್ಲ. ಕರೆಕ್ಟ್ ಅಲ್ವಾ? ಸೊ ಅವರು ಡೇ 1 ಇಂದ ಅವರು ಕೆಲಸನೂ ಮಾಡಬೇಕಾಗತ್ತೆ, ಸರ್ವಿಸ್ ಡೆಲಿವರಿನೂ ಕೊಡ್ಬೇಕಾಗತ್ತೆ, ಆಮೇಲೆ ಯಾವುದೇ ಕ್ರೈಸಿಸ್ ಸಿಚುವೇಶನ್ ಏನೇ ಬಂದ್ರು ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ. ಇದನ್ನ ಅವರು ಎಫೆಕ್ಟಿವ್ಲಿ ಮಾಡ್ಲಿ ಅಂತ ಸಮ್ ಸಪೋರ್ಟ್ ಇಸ್ ಗಿವನ್ ಟು ಹಿಮ್ ಫಾರ್ ಶೋರ್. ಒಂದು ಮನೆ ಇರ್ಬೋದಾಗ್ಲಿ ಅಥವಾ ಒಂದು ಗಾಡಿ ಇರ್ಬೋದಾಗ್ಲಿ, and some kind of facilities around, so that when he is not there, somebody can take care of certain things, certain aspects of his house or household anta. ನೀವು ಹೇಳಿರೋ ಈಗ ಫಾರಿನ್ ಯೂನಿವರ್ಸಿಟಿ ಸ್ಟಡೀಸ್ ಆಗಲಿ ಅದಕ್ಕೆ ಗವರ್ಮೆಂಟ್ ಇದು ಮಾಡ್ತಾರೆ ಅಂತ. This is true. Training improvement is very, very essential to any person, and more so when he is contributing to larger good of the people or the country. Correct. ಅವ್ರು ಬೇಕಾಗಿರೋ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಆಗಲಿ ಅಥವಾ ಯಾವುದೇ ಒಂದು ಪಾಲಿಸಿ ಬೇರೆ ಕಂಟ್ರಿಯಲ್ಲಿ ಮಾಡಿದ್ದು ನಮ್ಮ ಕಂಟ್ರಿಯಲ್ಲಿ ಸಹ ಅಪ್ಲೈ ಮಾಡಬಹುದು. ಎಷ್ಟೋ ಪಾಲಿಸಿ ಇದೇ ತರ ಆಗಿರೋದು, ಇಂಟರ್ನ್ಯಾಷನಲ್ ಸ್ಟಡೀಸ್ ಮಾಡ್ಕೊಂಡ್ ಬಂದು ಅದನ್ನ ಮಾಡಿಫೈ ಮಾಡಿ ನಮ್ಮ ಕಂಟ್ರಿಗೆ, ನಮ್ಮ ದೇಶಕ್ಕೆ ಬೇಕಾಗಿರೋ ತರ ಅಪ್ಲೈ ಮಾಡೋ ಅಂತದ್ದೊಂದು ಈ ಪ್ರಾಕ್ಟೀಸ್ಗಳು ಮಾಡಿದೆ. ಆಮೇಲೆ ನೀವು ಅವ್ರನ್ನ ಎನ್ರಿಚ್ ಮಾಡಿದಷ್ಟು ಅವ್ರು ಜಾಸ್ತಿ ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು.
ಸೊ ದಟ್ ಈಸ್ ವೈ ದ ಗವರ್ಮೆಂಟ್ ಮೇಕ್ ಶೋರ್. ಈಗ ನನಗೆ ಎಲ್ಲೋ ಒಂದ್ ಕಡೆ ಕೇಳಿದ್ದೆ ಹಿಂಗೆ, ಐ ಥಿಂಕ್ ಪ್ರಾಬ್ಲಿ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಬಂತು ಅನ್ಸುತ್ತೆ, ಯಾರೋ ಒಬ್ರು CEO ಕೇಳ್ತಾರೆ that why are you not training your employees ಅಂತ. So he says, what if I train them and they leave? ಅಂತ ಅವ್ನು ಕೇಳ್ತಾನೆ. This guy questions, what if you don't train them and they stay? Alva? So you need people to actually upskill themselves, upgrade themselves, and it's not done for an individual. It is done as a bureaucrat. It is not by name. It is by virtue of him having that this being in a position to contribute further. ಈಗ ಸರ್ಕಾರದಲ್ಲಿ ಅದೊಂದು ಹೊಸದಾಗಿ ಇದು ಅಂತ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ, ಹೋಗಿ ಓದ್ಕೊಂಡ್ಬರ್ದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಪಬ್ಲಿಕ್ ಪಾಲಿಸಿ ಆಗಲಿ, ಟಾಪ್ ಯೂನಿವರ್ಸಿಟೀಸ್ ದ ವರ್ಲ್ಡ್ ಅಲ್ಲಿ ಓದ್ಕೊಂಡ್ ಬರೋದು. ಬಟ್ ಅದರಿಂದ ಬೆನಿಫಿಟ್ ಆಗತ್ತೆ. ಅವರು ಇಲ್ಲಿ ಬಂದು ಅಲ್ಲಿ ಕಲ್ತಿರೋದನ್ನ ಅಥವಾ ಬೇರೆ ಕಡೆ ಮಾಡಿರೋ ಕೇಸ್ ಸ್ಟಡಿಗಳನ್ನ ಸ್ಟಡಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಅವ್ರ ನೆಟ್ವರ್ಕಿಂಗ್ ಆಗತ್ತೆ, ಬೇರೆ ದೇಶದಲ್ಲಿರೋ ಬ್ಯೂರೋಕ್ರಾಟ್ಸ್ ಜೊತೆ ಇಂಟ್ರಾಕ್ಷನ್ ಆಗತ್ತೆ, ಅಥವಾ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಮಾಡ್ತಿರೋ ಯಾವ್ದೋ ಒಂದು ಹೊಸ ಅಪ್ರೋಚ್ ಆರ್ ಟೆಕ್ನಾಲಜಿ ಬಗ್ಗೆ ಕಲ್ತ್ಕೊಂಡ್ ಬರ್ತಾರೆ. ಸೊ ದೇ ಆರ್ ಏಬಲ್ ಟು ಬ್ರಿಂಗ್ ಅಂಡ್ ಇಂಡಕ್ಟ್ ಆಲ್ ಆಫ್ ದೀಸ್ ಇದರ್ ನಾಲೆಜ್, experience, technology into governance. So this is absolutely essential. In fact, I say that ಇನ್ನೂ ಜಾಸ್ತಿ ಮಾಡಬೇಕು ಅಂತ. ನಿಮ್ಮಿಬ್ಬರನ್ನ ನೀವು ಯಾವತ್ತಾದ್ರೂ ಒಬ್ಬರೇ ಕೂತಾಗ ಹ್ಯಾವ್ ಯು ಅನಲೈಸ್, ಲೈಕ್ ಆಫ್ಟರ್ ಸೋ ಲಾಂಗ್, ಶ್ರೇಯಸ್ ಹೊಸೂರ್ IAS ನಲ್ಲಿ ಹೊಸೂರ್ IAS ನ ತೆಗೆದ್ಬಿಡೋಣ, ಬರೀ ಶ್ರೇಯಸ್ ಆಗಿ ಹೂ ಎಮ್ ಐ, ವಾಟ್ ಎಮ್ ಐ, ಅದನ್ನ ನಮಗ್ ಹೇಳೋದಿದ್ರೆ ಸರ್, there is more to you as just an officer ಅಥವಾ fitness enthusiast. It's a lovely question. It's not yavago yochne madolla. Actually I think about it almost on a day to day basis. Howda? Okay. I always think about that, I've cleared a certain examination. I am a certain person, that is, I'm a bureaucrat or a civil servant. But apart from that, I should have one identity of my own. ಅನ್ನೋದು ಒಂದು ಯಾವಾಗಲೂ ನನ್ನಲ್ಲಿ ಇರುತ್ತೆ. That there should be something that I do out of my own interest, a hobby, a passion that I want to follow, some personal goals of mine which I want to achieve. Not for any particular, just for my own sake. And not everything is dependent on those 3 or 4 alphabets that follow my name, which determine who I am. ಅನ್ನೋ ಒಂದು ಥಾಟ್ ನನಗೆ ಯಾವಾಗಲೂ ಕಾನ್ಸ್ಟೆಂಟ್ಲಿ ಇರುತ್ತೆ. ಸೊ ಐ ಹ್ಯಾವ್ ದಿಸ್ ಎವ್ರಿ ಒನ್ಸ್ ಇನ್ ಅ ವೈಲ್ ಐ ಗೆಟ್ ದ ಸೆನ್ಸ್ ಆಫ್ ವಾಂಟಿಂಗ್ ಟು ಅಚೀವ್ ಸಮಥಿಂಗ್ ಮೋರ್, ಫ್ರಮ್ ಡೆಡಿಕೇಟ್ ಮೈ ಸೆಲ್ಫ್ ಟು ದ್ಯಾಟ್, ವರ್ಕ್ ಪ್ಯಾಷನೇಟ್ಲಿ ಟುವರ್ಡ್ಸ್ ದ್ಯಾಟ್ ಅನ್ನೋ ಒಂದು ಫೀಲಿಂಗ್ ಡೆಫಿನೆಟ್ಲಿ ಬರುತ್ತೆ. ಅಂಡ್ ಯು ಆರ್ ರೈಟ್, ಐ ಆಲ್ವೇಸ್ ಫೀಲ್ ದಟ್ ಐ ಶುಡ್ ಕ್ರಿಯೇಟ್ ಅನ್ ಐಡೆಂಟಿಟಿ ಆಫ್ ಮೈ ಓನ್ ವಿದೌಟ್ maybe, like I said, 3 or 4 alphabets following my name to give to me. And Neevu, as a person, are you emotional? Are you practical? Are you very sentimental? Very attached? How would you define yourself? One word al helbekandre. I think I'm very practical. Very practical. Yeah. Wow. I'm very practical. Even if I do get emotional, sentimental and attached, I can flip out of it very quickly to take a practical decision. It may not be too, what do you say, people may find that it's very hard, very rock-like kind of an approach to it. But I've always had this thing that I'm able to move out of emotional and sentimental thoughts and take a very practical approach and practical decision to life, or for that matter, any decision. So nice. And on the contrary, ma'am, contrary na? Absolutely on the contrary. Yeah, I mean, if I have to... no, I have to add it here. First, ನಾನು UPSC clear ಮಾಡಿದಾಗ first 4 years till I met Shreyas, actually civil services became my identity. ನನಗೆ ಬೇರೆ ಐಡೆಂಟಿಟಿನೇ ಇಲ್ಲ, ನಾನ್ ಅಂದ್ರೆ ಹಾಕೊಂಡಿರೋ ಬಟ್ಟೆನೇ ನಾನು ಅಂತ ಅನ್ಕೊಳ್ಳೋ ತರ ಆಗೋಗ್ಬಿಡುತ್ತದೆ ಆಕ್ಚುಲಿ. ಬಟ್ ಆಕ್ಚುಲಿ he brought that perspective that that's a profession. As an individual, you should have a life of your own, with your own interests, with your own achievements, personal capacity alli. See, professional capacity alli, awards athwa one project implementation, that's professional. Alli bere yare aa chair alli ಕೂತ್ಕೊಂಡಿದ್ರು ಮಾಡಿರ್ತು ಇದ್ರೋ ಏನೋ. So ನಾವೇ ಮಾಡ್ತಾ ಇರೋದು ಅಂತಲ್ಲ, ಪೋಸ್ಟ್ ಇಂದ ಆಗಿರುವಂಥದ್ದು. ಆದ್ರೆ ಆಸ್ ಅನ್ ಇಂಡಿವಿಜುವಲ್ ಕೆಪಾಸಿಟಿಲಿ ಏನ್ ಮಾಡ್ತೀರಾ ಅದು ಅಂತ. ಸೊ ಅದಾದ್ಮೇಲೆ ಆಕ್ಚುಲಿ ಐ ಆಲ್ಸೋ ಸ್ಟ್ರೀಮ್ ಲೈನ್ ಮೈ ಎಫರ್ಟ್ಸ್ ಇನ್ ಮೈ ಫಿಟ್ನೆಸ್, ಯೋಗ ಟೀಚರ್ ಟ್ರೈನಿಂಗ್ ಮಾಡ್ಕೊಂಡಿದ್ದಾಗ್ಲಿ, ಅಥವಾ
ಮೆಡಿಟೇಷನ್ ಕೋರ್ಸ್ಗಳು ಮಾಡಿದಾಗ್ಲಿ ಅದೆಲ್ಲ ಆಕ್ಚುಲಿ ಆಮೇಲೆ ಆಯ್ತು. ದ್ಯಾಟ್ ಬೀಯಿಂಗ್ ಸೆಡ್, ಆಸ್ ಅ ಪರ್ಸನ್ ಐ ಆಮ್ ಅ ಟೋಟಲಿ ಇಮೋಷನಲ್ ಪರ್ಸನ್. ಅಂದ್ರೆ ನಾಟ್ ಪ್ರೊಫೆಷನಲ್ ಕೆಪಾಸಿಟಿ ಬಂದಾಗ ಲಾಟ್ ಆಫ್ ಪ್ರಾಕ್ಟಿಕಾಲಿಟಿ ಅಂಡ್ rationality comes into picture, but personal capacity I'm a total emotional heart governed person. So balance is key, right? ನಾ ಹೇಳೋದು ಇಬ್ರು ಎಮೋಷನಲ್ ಆಗಿದ್ರು ಸರಿ ಹೋಗಲ್ಲ, ಇಬ್ರು ಪ್ರಾಕ್ಟಿಕಲ್ ಆಗಿದ್ರು ಸರಿ ಹೋಗಲ್ಲ. ಮೇ ಬಿ ಮ್ಯಾಮ್ ಬ್ರಿಂಗ್ಸ್ ಇನ್ ಅ ಸರ್ಟನ್ ಅಮೌಂಟ್ ಆಫ್ ಎಮೋಷನಲ್ ಕೋಶಂಟ್ ನಿಮ್ಮ ಲೈಫಲ್ಲಿ, ನೀವು ಆ ಪ್ರಾಕ್ಟಿಕಲ್ ಕೋಶಂಟ್ ನ ಕೊಡೋದು. ಐ ಥಿಂಕ್ ದಟ್ ಬ್ಯಾಲೆನ್ಸ್ ಇಸ್ ಕೀ ಇಸ್ ವಾಟ್ ಐ ಬಿಲೀವ್. No, it's truly required. In fact, just before I answer this question, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು, ಈ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಅಂತ. There's a difference between you professionally getting an award or recognition, and there's a difference in you practically achieving something for your own. Professionally, ನೀವು ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಟ್ರಕ್ಚರ್ ಇದೆ, ಅದಕ್ಕೆ your bosses are there, your subordinates are there. I mean, you may be driving it, no doubt. ಬಟ್ ನಿಮ್ಗೆ ಅವ್ರ ಸಪೋರ್ಟ್ ಇಲ್ಲದೆ ಅಥವಾ ಅವ್ರ ಆ ಪಾರ್ಟ್ ಆಫ್ ಸ್ಟ್ರಕ್ಚರ್ ಇಲ್ಲದೆ ನಿಮ್ಗೆ ಅಚೀವ್ ಮಾಡೋಕೆ ಸಾಧ್ಯನೇ ಇಲ್ಲ. So that recognition, if you start believing it is for you, then it's correct. It's actually for that entire ecosystem. Wow. Entire ecosystem. Suppose you did not have supporting bosses, then you would not be able to achieve it. Correct. So they are also very, very important. Suppose you did not have staff who understood and lent that kind of support to you to execute that particular project or idea for which you got the award. But they are all part of the setup. They are all part of the infrastructure. They are all part of the structure which is there. So that award, if you start believing it's for you, then I think it would be great disservice to the circumstance, your boss, your subordinate, everybody. So that award recognition to them. But what you do on your own, there should be some kind of, I would say award, I would say reward. Now reward can be anything. Correct. You have to reward yourself. So or that experience should be rewarding, or that feeling should be rewarding. So this is something which is personal, no doubt for sure. ಲೈಫ್ ಕೂಡ ಎಷ್ಟು ಇನ್ ಅ ಗುಡ್ ವೇ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ ಅನ್ನೋದಕ್ಕೆ. ಐ ಥಿಂಕ್ ನೀವು ಯಾವಾಗಿನವರೆಗೂ ಫಿಟ್ನೆಸ್ನ ಯು ಡಿಂಟ್ ಕನ್ಸಿಡರ್, ಯಾವ ಪಾಯಿಂಟ್ನ ನಂತರ ಫಿಟ್ನೆಸ್ ವಾಸ್ ಎವ್ರಿಥಿಂಗ್ ಟು ಯು? I mean, I enjoyed playing sports from school. Not that I was very good at it, but I enjoyed playing. I enjoyed being outdoors. ನನ್ನ ತಂದೆ ನಂಗೆ ಯಾವಾಗಲೂ ಬೆಳಗ್ಗೆ ಕರ್ಕೊಂಡು ಹೋಗೋರು, ಸ್ವಿಮ್ಮಿಂಗ್ ಅದಕ್ಕೆ ಕರ್ಕೊಂಡು ಹೋಗೋರು, ಟೆನ್ನಿಸ್ ಅದಕ್ಕೆ ಕರ್ಕೊಂಡು ಹೋಗೋರು. So it kind of got imbibed in me. And till college level, I played cricket also as the captain of the college cricket team as well. Then, of course, I went to Delhi for preparation. ಆಮೇಲೆ ಟ್ರೈನಿಂಗ್ ಎಲ್ಲ ಆಯಿತು. ಸೊ there's a big gap of almost 3 or 4 years. Then I finished my training and then came back on posting to Bangalore. That's when I started my fitness journey again, because I was finally in one place with a slightly predictable timing for office. Correct. So I could still wake up at 5 in the morning and then go. And ಸುಮ್ಮನೆ ಹಿಂಗೆ ಬೆಳಗ್ಗೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೆ. ದೆನ್ ಯಾರೋ ಫ್ರೆಂಡ್ಸ್ ಸಿಕ್ಕರು, ಯಾರೋ ಫ್ರೆಂಡ್ಸ್ ಆದ್ರು, ಅಲ್ಲೇ ಒಂದು ಗ್ರೂಪ್ ಆಯ್ತು. Then the group started doing some activity. Then they said, okay, let's go and run this particular race. Anta. So ಅದು ಅಲ್ಲಿಂದ ಶುರು ಆಗಿದೆ. It was not a very conscious journey that I should be fit. Anta. It was a good outing. Like, Bangalore has got such a ಒಳ್ಳೆ ಜಾಗ. Weather is beautiful. And even if it's hot in rest of Bangalore, ಕಬ್ಬನ್ ಪಾರ್ಕ್ ಒಳಗಡೆ ಯಾವಾಗ್ಲೂ ಕೂಲ್ ಆಗಿರುತ್ತೆ. So it felt ಒಂಥರ great, what do you say, oxytocin, dopamine kind of release when you went to a place like Kabban Park in the morning for a run. So ಅಲ್ಲಿಂದ ಹಂಗೆ ಗ್ರೂಪ್ ಆಯ್ತು. ಅವರು ಅಲ್ಲಿ ರನ್ ಹೋಗೋಣ. Then they said that ಇಲ್ಲೊಂದು ಸ್ವಿಮ್ಮಿಂಗ್ ಇವೆಂಟ್ ಇದೆ, ಲೆಟ್ಸ್ ಗೋ ಸ್ವಿಮ್. ಯಾರೋ ಸೈಕ್ಲಿಂಗ್ ಇವೆಂಟ್ ಇದೆ, ಲೆಟ್ಸ್ ಗೋ ಸೈಕಲ್ ಅಂತ. So then I think it just became a part of my lifestyle. Now there's rarely a day when I don't wake up in the morning and don't step out for any physical activity. But I have found that it is hugely beneficial also. The day I wake up very early and I do some physical exercise, that day is extremely productive. Wow. Andre, I am able to handle a lot of issues. I feel more energetic. And on the days when I'm lazy and I wake up late, let's say 7 ಗಂಟೆಗೋ 8 ಗಂಟೆಗೋ ಎದ್ದೆ ಅಂತಂದ್ರೆ, that whole day is dull. And it's a ಒಂಥರ ಗುಡ್ ಸೈಕಲ್ ಆಗ್ಬಿಟ್ಟಿದೆ. I wake up in the morning, do fitness, good day. Then good day leads to waking up next day very well early morning and again going to your fitness. So it become a good routine now. So more than fitness ಅನ್ನೋದಕ್ಕಿಂತ ಹೆಚ್ಚು ಇಟ್ಸ್ ಬಿಕಮ್ ಅ ಲೈಫ್ ಸ್ಟೈಲ್ ನಾವು. ಯಾ, ಬಟ್ ರುಟೀನ್ ಅಲ್ಲಿ 1 ಗಂಟೆ ಇದಕ್ಕೆ ಕೊಡೋದು, ಮ್ಯಾಕ್ಸಿಮಮ್ 2 ಗಂಟೆ ಕೊಡೋದು ಒಂದ್ ಕಡೆ. ಆದ್ರೆ ನೀವು ಎಷ್ಟೆಲ್ಲಾ ಸಾಧನೆಗಳನ್ನ ಮಾಡಿ, ಯು ಸೆಟ್ ದ ಸ್ಟ್ಯಾಂಡರ್ಡ್ಸ್ ಸೋ ಹೈ, ಆ ಬಾರ್ ಯು ಸೆಟ್ ಇಟ್ ಸೋ ಹೈ ದಟ್
ಇದನ್ನೂ ಮ್ಯಾನೇಜ್ ಮಾಡ್ತಾ ಅದನ್ನೂ ಮಾಡೋದಕ್ಕಾಗತ್ತಾ ಅಂತ ಜನ ಕ್ವೆಶ್ಚನ್ ಮಾಡೋದ್ರ ಮಟ್ಟಿಗೆ 2022ನಲ್ಲಿ ಫಸ್ಟ್ ಆಫೀಸರ್ ನೀವಾಗ್ತೀರಾ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್ ಟು ಕಂಪ್ಲೀಟ್ Ironman triathlon held at Germany, Hamburg ಅಲ್ಲಿ. And ಇದು Ironman, for those who don't know, it includes 3.8 kilometers swimming, 180 kilometers of cycling, followed by 42.2 kilometers of running. Correct, sir? It's the toughest single day sporting event in the world. ಸೊ ನೀವು ಭಾರತದ ಟಫೆಸ್ಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಾ, ಪ್ರಪಂಚದ ಟಫೆಸ್ಟ್ ಸ್ಪೋರ್ಟಿಂಗ್ ಇವೆಂಟ್ 1 ಸಲ ಅಲ್ಲ 2 ಸಲ ಮಾಡ್ತೀರಾ, Ironman twice. ಆ್ಯಂಡ್ 2023ನಲ್ಲಿ ಕಜಾಕಿಸ್ತಾನಲ್ಲಿ Ironman ಆ್ಯಂಡ್ ಓಷನ್ ಮ್ಯಾನ್ ಕಂಪ್ಲೀಟ್ ಮಾಡ್ತೀರಾ 1 ವಾರದಲ್ಲಿ. ಫಸ್ಟ್ ಆಫೀಸರ್ ನೀವಾಗ್ತೀರಾ ಫ್ರಮ್ ಸಿವಿಲ್ ಸರ್ವಿಸಸ್ ಟು ಹ್ಯಾವ್ ಟ್ರೆಕ್ಡ್ ವಿತ್ ಇಂಡಿಯನ್ ಆರ್ಮಿ ಸಿಯಾಚಿನ್ ಗ್ಲೇಷಿಯರ್, ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅಟ್ ಹೈಟ್ ಆಫ್ 16,000 feet. 1 ತಿಂಗಳಲ್ಲಿ ಕಳಿತೀರಾ. And also ಒಂದು NDTV documentary ಬರುತ್ತೆ which featured you, Siachen Journey to the world's highest battlefield ಅಂತ. ಸರ್ಟಿಫೈಡ್ ಸ್ಕಿಯರ್ ಆಗಿದ್ದೀರಾ, ಸ್ಕೂಬಾ ಡೈವರ್ ಆ್ಯಂಡ್ ಪ್ಯಾರಾಗ್ಲೈಡರ್ ಆಗಿದ್ದೀರಾ, ಆಲ್ಸೋ ಇಕ್ವೆಸ್ಟ್ರಿಯನ್ ಹಾರ್ಸ್ ರೈಡಿಂಗ್ ಅಲ್ಲಿ ಟ್ರೈನಿಂಗ್ನ ಪಡ್ಕೊಂಡಿದ್ದೀರಾ. ಸೊ ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್ ಅಂತ ಅನ್ಬಹುದು ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್. ನಾನು ಐ ವಾಸ್ ಜಸ್ಟ್ ಥಿಂಕಿಂಗ್ ಏನ್ ಬಿಟ್ಟಿದ್ದೀರಾ ನೀವು? ಐ ಡೋಂಟ್ ಥಿಂಕ್ ಸೊ ಯು ಲೆಫ್ಟ್ ಎನಿಥಿಂಗ್. ಐ ಮೀನ್ ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ಇದೆಲ್ಲ ಈಗ ಒಂಥರ ದೊಡ್ಡ ಪ್ರೊಫೈಲ್ ತರ ಅನಿಸ್ತಾ ಇದೆ. ಐ ಥಿಂಕ್ ಐ ಹ್ಯಾವ್ ಮಿಸ್ಡ್ ಪ್ಯಾರಾಗ್ಲೈಡಿಂಗ್. No, I think it was actually at different points in time I felt like doing different things. ಈ adventure ಅನ್ನೋದಕ್ಕೆ again my father has been somebody who exposed me to kind of adventures. ಆಮೇಲೆ a lot of support at home also to do these activities. And of course an internal ಒಂಥರ need. ನನಗೆ ಅಂದ್ರೆ ಯಾರಾದ್ರೂ ಒಂದು ಏನೋ ಹೊಸದು ಏನೋ ಮಾಡಿದ ತಕ್ಷಣ ನನಗೂ ಮಾಡಬೇಕು ಅಂತ ಅನ್ಸುತ್ತೆ. ಟಿವಿಯಲ್ಲಿ ಯಾವ್ದೊಂದು ಡಾಕ್ಯುಮೆಂಟ್ರಿ ನೋಡಿದ್ರೆ ಅದ್ರಲ್ಲಿ ಸ್ಕೂಬಾ ಡೈವಿಂಗ್ ಬರ್ತಾ ಇದೆಯಾ, ನಾನು ಹೋಗಿ ಕಲಿಬೇಕು ಅಂತ. ಬಟ್ ದಟ್ ಇಸ್ ಹೌ ಇಟ್ ಹಸ್ ಲೆಡ್ ಒನ್ ಥಿಂಗ್ ಇಟ್ ಹಸ್ ಲೆಡ್ ಟು ದಿ ಅದರ್, ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಹ್ಯಾವ್ ಡನ್ ದೀಸ್ ಥಿಂಗ್ಸ್. I can't really say how it has happened. I mean, maybe I can probably draw a parallel with one very interesting story I can tell you. George Mallory ಅನ್ನೋರ ಬಗ್ಗೆ ಕೇಳಿದ್ದೀರಾ ನೀವು? Okay, so this is a very interesting story. It goes back more than 100 years. George Mallory ಅನ್ನೋನು ಬ್ರಿಟಿಷ್ ಎಂಪೈರ್ ಟೈಮ್ನಲ್ಲಿ ರಾಯಲ್ ಜಾಗ್ರಫಿಕಲ್ ಸೊಸೈಟಿ ಇದ್ದು ಒಬ್ಬನು ಮೆಂಬರ್ ಇರ್ತಾನೆ. ಐ ಆಮ್ ಟಾಕಿಂಗ್ ಅಬೌಟ್ 1950 onwards, 1950, 1918, etc. He's a mountaineer climber. ಅವಾಗ ಇನ್ನು ಎವರೆಸ್ಟ್ ವಾಸ್ ನಾಟ್ ಸ್ಕೇಲ್ಡ್. And everybody believed that scaling Everest was impossible. And that it is above 8,000 meters. Life is not possible at that altitude. Anta. Avaga George Mallory keeps saying that I want to climb Everest. And he makes 1 or 2 expeditions also. First time he does not succeed. Then second time also he does not succeed. Then he goes back. And again the third time he mounts an expedition to go to Everest and climb Everest. ಅಂಡ್ ಅವಾಗ ಅಷ್ಟೊಂದು ಟೆಕ್ನಾಲಜಿನೂ ಇರಲಿಲ್ಲ, ಈಗಿನ ಇರೋಷ್ಟು ಟೆಕ್ನಾಲಜಿನೂ ಇರಲಿಲ್ಲ. ಈಗ ಇರೋಷ್ಟು ಶೇರ್ಪಾಗಳು ಹೂ ಹ್ಯಾವ್ ಕ್ಲೈಮ್ಡ್ ಅಂಡ್ ಹ್ಯಾವ್ ಗಾಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಕ್ಲೈಂಬಿಂಗ್, ಲಾಟ್ ಆಫ್ ಸಪೋರ್ಟ್ ವಿತ್ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಆಗುತ್ತೆ. ಅವಾಗ ಆಲ್ಮೋಸ್ಟ್ ನಿಲ್. ಐ ಮೀನ್ ಈಗಿನ ಕ್ಲೋದಿಂಗ್ ಅಂಡ್ ಗೇರ್ ಕೂಡ ಎಷ್ಟು ಚೆನ್ನಾಗಿದೆ. ಅವಾಗ ಯು ಕ್ಯಾನ್ ಇಮ್ಯಾಜಿನ್ 100 years ಬ್ಯಾಕ್ ದಿಸ್ ಇಸ್ ನಥಿಂಗ್. ಸೊ ಐ ಥಿಂಕ್ ವೆನ್ ಹಿ ವಾಸ್ ಅಬೌಟ್ ಟು ಪ್ರೊಸೀಡ್ ಟು ಲೀವ್ UK ಟು ಕಮ್ ಟು ಇಂಡಿಯಾ, ಅಂಡ್ ಅವಾಗ ಬ್ರಿಟಿಷ್ ಇದರಲ್ಲಿತ್ತು. that time he probably had a press conference or something, and somebody asks him, why do you want to climb Everest anta? And he says something very interesting. He says because it is there. Wow. And I thought such a profound statement. So when people have asked me, why do you want to do Ironman, why did you want to do something like this? I mean, imagine 3.8 kilometers swimming, ಅದು ಯುರೋಪಲ್ಲಿ, ಅದು ಮೇ ಬಿ 14-15 degrees in that water, then 180 kilometers cycling, then a full marathon, 42.2 kilometers run. I mean, the only answer I have is because it is there. And ಇದಿಷ್ಟು 13+ hours ಅಲ್ಲಿ, ಇದೆಲ್ಲ 13 hours 23 minutes ಅಲ್ಲಿ. Generally they give you 17 hours to finish this event, and I did it in about 13 hours 23 minutes. Wow. So there are only 2 answers I can give. One, because it is there. Second, maybe I'm a little mad answer. That's the answer.